ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದನ ಬಳಿಯಲ್ಲಿ ಮೊಬೈಲ್ ಸಿಮ್ ಕಾರ್ಡ್ ಏನು ಸಿಕ್ಕಿತ್ತು, ಇದು ಯಾರಿಗೆ ಸೇರಿದ್ದು ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಮಾಜಿ ಸಂಸದನ ಬಳಿಯಲ್ಲಿ ಸಿಕ್ಕಿರೋ ಮೊಬೈಲು ಜೊತೆಗೆ ಅದರ ಒಂದು ಸಿಮ್ ಕಾರ್ಡು ಇದು ಯಾರಿಗೆ ಸೇರಿದ್ದ ಹಾಗಾದರೆ? ಪ್ರಜ್ವಲ್ ರೇವಣ್ಣ ಬಳಿ ಸಿಕ್ಕಿರುವಂತಹ ಸಿಮ್ ಆಂಧ್ರ ಪ್ರದೇಶದ ರಿಜಿಸ್ಟ್ರೇಷನ್ ನಂಬರು, ಆಂಧ್ರದಲ್ಲಿ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ನಂಬರ್ ಇದು. ಏರ್ಟೆಲ್ ನೆಟ್ವರ್ಕ್ಗೆ ಸೇರಿದಂತಹ ಆಂಧ್ರದ ರಿಜಿಸ್ಟ್ರೇಷನ್ ಮೊಬೈಲ್ ಸಂಖ್ಯೆ ಇದು. ಈ ಬ್ಯಾರಕ್ನಲ್ಲಿ ಪೆನ್ ಡ್ರೈವ್, ಮೊಬೈಲ್ ಚಾರ್ಜರ್, ನೋಟ್ಬುಕ್ ಕೂಡ ಪತ್ತೆಯಾಗಿದೆ. ಇನ್ನು ನೋಟ್ಬುಕ್ನಲ್ಲಿ ಕೆಲವರ ಹೆಸರು ಹಾಗೂ ಮೊಬೈಲ್ ನಂಬರ್ಗಳು ಕೂಡ ಸಿಕ್ಕಿರೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಚರ್ಚೆಗಳಾಗಿತ್ತು. ಪ್ರಜ್ವಲ್ ರೇವಣ್ಣ ಬಳಿಯಲ್ಲಿ ಸಿಕ್ಕಿರುವಂತಹ ಮೊಬೈಲು, ಆತ ಮೊಬೈಲನ್ನು ಬಳಕೆ ಮಾಡ್ತಾ ಇರುವಂತಹ ವಿಚಾರ, ಇದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಈ ಜೈಲುಗಳಲ್ಲಿ ಐಷಾರಾಮಿತನ ಇದೆ ಅನ್ನುವಂಥದ್ದಕ್ಕೆ ಪುಷ್ಟೀಕರಣ ಕೊಟ್ಟಿತ್ತು. ಇದೇನು ಜೈಲ ಅಥವಾ ರೆಸಾರ್ಟಾ, ಹೋಟೆಲ್ಗಳ ಒಂದು ಗೊತ್ತಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಚರ್ಚೆಗಳು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಆತನ ಬಳಿ ಸಿಕ್ಕಿರೋ ಈ ಮೊಬೈಲ್ ಫೋನ್ ಇದೆ ಯಾರ್ದು? ಪ್ರಜ್ವಲ್ ರೇವಣ್ಣ ಜೊತೆ ಬ್ಯಾರಕ್ನಲ್ಲಿ ಇರುವಂತಹ ಪ್ರತಾಪ್ ರೈ ಯಾರು? ಪೋಕ್ಸೋ ಕೇಸ್ನಲ್ಲಿ ಆರೋಪಿಯಾಗಿ ಬಂಧಿತನಾಗಿದ್ದಾರೆ ಪ್ರತಾಪ್ ರೈ. ಕಳೆದ ಕೆಲವು ತಿಂಗಳಿಂದ ಪ್ರಜ್ವಲ್ ಬ್ಯಾರಕ್ನಲ್ಲಿ ಪ್ರತಾಪ್ ರೈಯನ್ನು ಹಾಕಲಾಗಿದೆ. ಸಿಸಿಬಿ ದಾಳಿ ವೇಳೆ ಸಿಕ್ಕಂತಹ ಮೊಬೈಲ್ ತನ್ನದೇ ಅಂತ ಪ್ರತಾಪ್ ಹೇಳಿದ್ದಾನೆ. ಮೊಬೈಲ್, ಚಾರ್ಜರ್, ಪೆನ್ ಡ್ರೈವ್ ಇದು ತನ್ನದೇ ಅಂತ ಪ್ರತಾಪ್ ರೈ ಹೇಳಿಕೊಂಡಿದ್ದಾನೆ. ಇನ್ನು ಪ್ರತಾಪ್ ರೈ ಏನಿದ್ದಾನೆ, ಈತ ಯಾರು ಅಂತ ನೋಡಿದಾಗ ಈತ ಒಂದು ಪೋಕ್ಸೋ ಕೇಸ್ನಲ್ಲಿ ಆರೋಪಿ. ಪೋಕ್ಸೋ ಕೇಸ್ನಲ್ಲಿ ಬಂಧಿತನಾಗಿರುವಂತಹ ಆರೋಪಿ ಆತ. ಕಳೆದ ಕೆಲವು ತಿಂಗಳಿಂದ ಪ್ರಜ್ವಲ್ ರೇವಣ್ಣ ಅವರ ಬ್ಯಾರಕ್ನಲ್ಲಿ ಇದ್ದಾರೆ ಪ್ರತಾಪ್ ರೈ. ಸಿಸಿಬಿ ದಾಳಿ ವೇಳೆ ಸಿಕ್ಕಂತಹ ಮೊಬೈಲ್ ತನ್ನದೇ ಅಂತ ಈಗ ಆತ ಹೇಳ್ತಾ ಇದ್ದಾನೆ. ಪ್ರತಾಪ್ ಈಗ ಹೇಳ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನದೇ ಅಂತ ಏನು ಹೇಳ್ತಾ ಇದ್ದಾನೆ, ಹಾಗಾದರೆ ನಿಜವಾಗ್ಲೂ ಆತನದ್ದೇನಾ ಅನ್ನೋ ಪ್ರಶ್ನೆಗಳು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಆ ಮೊಬೈಲ್ ಸಿಮ್ ಕಾರ್ಡ್ ಯಾರ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಿದೆ? ಜೈಲಿನ ಮೊಬೈಲ್ ಅಕ್ರಮಕ್ಕೆ ಮೂಲ ಕಾರಣ ಹಳೆ ಜಾಮರ್ ವ್ಯವಸ್ಥೆ. 5G ಬಂದಿದೆ, ಆದರೂ ಕೂಡ ಜೈಲಿನ ಸುತ್ತಮುತ್ತ ಇರೋದು 2G ಜಾಮರ್ ವ್ಯವಸ್ಥೆ. ಪರಪ್ಪನ ಅಗ್ರಹಾರದಲ್ಲಿ ಇರೋದು 15 ವರ್ಷಗಳ ಹಿಂದಿನ 2G ಜಾಮರ್ಗಳು. ಇದೇ ಕಾರಣಕ್ಕೆ ಜಾಮರ್ ಹಾಗೂ TCBS ಸಿಸ್ಟಮ್ ಮಧ್ಯೆ ಸಾಮ್ಯತೆಯೇ ಆಗ್ತಾ ಇಲ್ಲ. ಕಳೆದ 7-8 ತಿಂಗಳ ಹಿಂದೆ ಟೆಲಿಕಾಂ ಇಲಾಖೆ ಗಮನಕ್ಕೆ ಇದನ್ನು ಕಾರಾಗೃಹ ತಂದಿದೆ. ಈಗ ಇದು 2G ರೀ, 15 ವರ್ಷಗಳ ಹಿಂದಿನ ಒಂದು ಜಾಮರ್ ಸಿಸ್ಟಮ್ ಇದು. ಈ 5G ವ್ಯವಸ್ಥೆ ಇದೆಯಲ್ಲ, ಅದನ್ನು ಜಾಮ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಇದನ್ನು ಬದಲಾವಣೆ ಮಾಡಬೇಕು ಅಂತ ಅಧಿಕಾರಿಗಳು ಗಮನಕ್ಕೆ ತಂದಿದ್ದಾರಂತೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಕೆಲವು ಕೈದಿಗಳೇನು ಮಾಡ್ತಾ ಇದ್ದಾರೆ, 5G ಸಿಮ್ಗಳನ್ನು ಹಾಕ್ಕೊಂಡು ಅವರು ಈಸಿಯಾಗಿ ಅದನ್ನು ಆಕ್ಸೆಸ್ ಮಾಡ್ತಾ ಇದ್ದಾರೆ, ಈಸಿಯಾಗಿ ಮೊಬೈಲ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಇನ್ನು ಆಂಧ್ರ ಮೂಲದ ಸಿಮ್ ಬೆಂಗಳೂರಿಗೆ ಬಂದಿದ್ದಾದರೂ ಹೇಗೆ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಪರಪ್ಪನ ಅಗ್ರಹಾರಕ್ಕೂ ಆಂಧ್ರದ ಏರ್ಟೆಲ್ ನೆಟ್ವರ್ಕ್ಗೂ ಏನು ಸಂಬಂಧ? ಜೈಲಿನಲ್ಲಿ ಸಿಕ್ಕಂತಹ ಮೊಬೈಲ್ ಹಾಗೂ ಸಿಮ್ ಕಾರ್ಡ್ ಎರಡೂ ಯಾರಿಗೆ ಸೇರಿದ್ದು? ಜೈಲಿಗೆ ಸಿಮ್ ಕಾರ್ಡು ಹಾಗೂ ಮೊಬೈಲ್ ಇದೆರಡನ್ನೂ ಕೂಡ ಒಳಗಡೆ ಪೂರೈಕೆ ಮಾಡಿದ್ಯಾರು? ಸದ್ಯದ ಮಾಹಿತಿ ಪ್ರಕಾರ ಬಹಳ ಹಿಂದಿನಿಂದಲೇ ಜೈಲಿನಲ್ಲಿ ಮೊಬೈಲ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಕಳೆದ 7-8 ತಿಂಗಳಿಂದ ಪರಪ್ಪನ ಅಗ್ರಹಾರದಲ್ಲಿ 300 ಮೊಬೈಲ್ಗಳನ್ನು ಸೀಸ್ ಮಾಡಿದ್ದಾರೆ. ಸಿಸಿಬಿ ದಾಳಿಯಾದ ಮೇಲೆ ನಿನ್ನೆ ರಾತ್ರಿ ಮತ್ತೆ ಮೊಬೈಲ್ ಫೋನ್ ಪತ್ತೆಯಾಗಿದೆ, ಮತ್ತೆ 2 ಫೋನ್ಗಳು ಪತ್ತೆಯಾಗಿದ್ದಾವೆ. ಹೀಗಾಗಿ ಈ ಫೋನ್ಗಳನ್ನು ಒಳಗಡೆ ಸಪ್ಲೈ ಮಾಡ್ತಾ ಇರೋದು ಯಾರು? ಒಳಗಡೆ ಹೇಗಪ್ಪ ಬರ್ತಾ ಇದೆ? ಅಧಿಕಾರಿಗಳ ಕೃಪಾ ಕಟಾಕ್ಷ ಇಲ್ಲದೇ ಒಳಗಡೆ ಬರ್ತಾ ಇದೆಯಾ? ಅಧಿಕಾರಿಗಳು ಒಳಗಡೆ ಇರುವಂತಹ ಕೈದಿಗಳು, ಅಪರಾಧಿಗಳು ಯಾರಿದ್ದಾರೆ ಅವರಿಗೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಸಪ್ಲೈ ಮಾಡುವಂತಹ ಸಪ್ಲೈಯರ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರಾ ಹೇಗೆ? ಈ ಪ್ರಶ್ನೆ ಎದುರಾಗೋದಿಲ್ವೇ? ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ತನಿಖೆ ಆಗಬೇಕು.